ಕಮ್ಯುನಿಕೇಷನ್ ಈಸ್ ಎ ಸ್ಕಿಲ್ ಅಂತ ಹೇಳ್ತೇವೆ. ಕೌಶಲ್ಯ ಅಂದರೆ ಇದನ್ನು ವೃದ್ಧಿಸಿಕೊಳ್ಳಬಹುದು, ನಾವು ಹೆಚ್ಚು ಇನ್ವಾಲ್ವ್ ಮಾಡಿಕೊಂಡು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳೋದಕ್ಕೆ ಸಾಧ್ಯತೆ ಇದೆ. ನಾನು ಬ್ರಾಡ್ ಕ್ಯಾಟಗರಿಯಾಗಿ ಹೇಳೋದಾದರೆ 3 ಇನ್ಪುಟ್ಸ್: ಲಿಸನಿಂಗ್, ರೀಡಿಂಗ್, ವ್ಯೂಯಿಂಗ್. 1 ಕಿವಿಯ ಕೆಲಸ, 2 ಕಣ್ಣಿನ ಕೆಲಸ. ಸೊ ಲಿಸನಿಂಗ್ ಅಂದಾಗ ಲಿಸನ್ ಮೋರ್ ಸ್ಪೀಕ್ ಲೆಸ್ ಅಂತ ಹೇಳಬೇಕಾಗತ್ತೆ. ರೀಡರ್ಸ್ ಆರ್ ಲೀಡರ್ಸ್ ಅಂತ ಹೇಳಬೇಕಾಗತ್ತೆ. ದೆನ್ ವ್ಯೂಯಿಂಗ್, ಅಬ್ಸರ್ವೇಷನ್ ಈಸ್ ದ ಕೀ. ನಾವು ಎಷ್ಟು ಚೆನ್ನಾಗಿ ಅಬ್ಸರ್ವ್ ಮಾಡ್ತೀವಿ ಅನ್ನೋದ್ರ ಮೇಲೆ ನಮ್ಮ ಲರ್ನಿಂಗ್ ಜಾಸ್ತಿ ಆಗ್ತದೆ. ದೇರ್ ಆರ್ 3 ಔಟ್ಪುಟ್ಸ್: 1 ಸ್ಪೀಕಿಂಗ್, 2 ರೈಟಿಂಗ್, 3 ಬಾಡಿ ಲ್ಯಾಂಗ್ವೇಜ್. ಇವು 3ನ್ನ ನೀವು ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡ್ರೆ ನಿಮ್ಮ ಬಾಳು ಬಂಗಾರ ಆಗ್ತದೆ. ಯಾವಾಗ ಇದು ನಿಮಗೆ ಅರ್ಥ ಆಗ್ತದೆ? ಅಸರ್ಟಿವ್ ಕಮ್ಯುನಿಕೇಷನ್ ಪಾಠ ಮಾಡೋಕ್ಕೆ ಯಾವ್ಯಾವ ಥರದ ಕಮ್ಯುನಿಕೇಷನ್ ಸಾಮಾನ್ಯವಾಗಿದೆ ಅಂತ ಗಮನಿಸ್ತಾ ಇದ್ದೇನೆ. ಪ್ಯಾಸಿವ್ ಪೀಪಲ್ ಡೋಂಟ್ ಸ್ಪೀಕ್ ಅಪ್ ಆರ್ ಗಿವ್ ದೇರ್ ಒಪಿನಿಯನ್ಸ್. ನೀವು ಏನೇ ಮಾತಾಡಿ ಸುಮ್ಮನಿದ್ದು ಬಿಡ್ತಾರೆ. ನೋ ರಿಯಾಕ್ಷನ್, ಹೆಂಗೂ ಇಲ್ಲ ಹಂಗೂ ಇಲ್ಲ. ನಮ್ಗೆ ಅವ್ರ ಬಗ್ಗೆ ಕ್ಲಾರಿಟಿ ಬರೋದೇ ಇಲ್ಲ. ಸೊ ಪ್ಯಾಸಿವ್ ಅನ್ನುವ ಒಂದು ವಿಭಾಗ ಇದೆ. ಸೊ ಇವರು ನಮಗೆ ಏನು ಆ್ಯಕ್ಟಿವ್ ಆಗಿರೋದಿಲ್ಲ. ಸೊ ಪ್ಯಾಸಿವ್ ಗೊತ್ತಾಯಿತು. ಅಗ್ರೆಸಿವ್, ಮಾತಾಡಿದ್ರು ಸಾಕು ಎಗರು ಬಿದ್ದು ಬಿಡೋದು, ಎತ್ಕತಾನೆ ಬಿದ್ದು ಬಿಡೋದು. ಪೀಪಲ್ ಹರ್ಟ್ ಅದರ್ಸ್ ವಿತ್ ದೇರ್ ವರ್ಡ್ಸ್ ಆರ್ ಆ್ಯಕ್ಷನ್ಸ್ ಟು ಗೆಟ್. ಅಷ್ಟೇ, ಮನಸ್ಸನ್ನು ನೋಯಿಸೇ ಬಿಡ್ತಾರೆ. ಅವರು ಇನ್ನೊಬ್ಬರು ಮನಸ್ಸು ನೋಯಿಸಿದ್ರು ಅದಕ್ಕೆ ಅವರು ಕೇರ್ ಮಾಡಲ್ಲ. ಸೊ ಅಗ್ರೆಸಿವ್, ಎಗರಿ ಬೀಳುವ ಜನ. ಇನ್ನು ಕೆಲವರು ಒಂದು ಸರಿ ಪ್ಯಾಸಿವ್ ಇರ್ತಾರೆ, ಇನ್ನೊಂದು ಸರಿ ಅಗ್ರೆಸಿವ್ ಇರ್ತಾರೆ. ಇವ್ರನ್ನೇನು ಜಡ್ಜ್ ಮಾಡೋಕ್ಕಾಗಲ್ಲ, ಎಡ್ಬಿಡಂಗಿಗಳು. ಒಂದು ಸರಿ ಹಿಂಗಿರ್ತಾರೆ, ಒಂದು ಸರಿ ಹಂಗಿರ್ತಾರೆ. ಹೆಂಗೆ ಜಡ್ಜ್ ಮಾಡ್ತೀರಾ ನೀವು? ಸೊ ಈ ಥರದ ಜನ ಇರ್ತಾರೆ. ಸೊ ಇವು 3 ಹೊರತುಪಡಿಸಿ ಅಸರ್ಟಿವ್ ಕಮ್ಯುನಿಕೇಷನ್ನಲ್ಲಿದ್ದರೆ, ಎಸ್ಪೆಷಲಿ ಯು ಬೀಯಿಂಗ್ ಟೀಚರ್ಸ್, ತುಂಬ ನಿಮಗೆ ಹೆಲ್ಪ್ ಆಗುತ್ತೆ. ಬಿಕಾಸ್ ದಿಸ್ ಈಸ್ ದ ಬೆಸ್ಟ್ ವೇ ಆಫ್ ಕಮ್ಯುನಿಕೇಷನ್ ಅಂತ ನನ್ನ 30 ವರ್ಷದ ಅನುಭವಗಳಲ್ಲಿ ನನಗೆ ಅರ್ಥವಾಗಿರುವುದನ್ನು ನಿಮಗೆ ಅರ್ಥ ಮಾಡಿಸುತ್ತಿದ್ದೇನೆ. ನೆಕ್ಸ್ಟ್, ಸೊ ಇಲ್ಲಿ ನಿಮಗೆ ಕುತೂಹಲ ಇರ್ಬೋದು, ಏನಿದು ಅಸರ್ಟಿವ್? ಎಲ್ಲೋ ಕೇಳಿದ್ವಿ ನಾವು, ಏನೋ ಇಂಗ್ಲೀಷಲ್ಲಿ ಒಂದು ಸರಿ ಬರ್ತಾ ಇತ್ತು ಅಂತ ಇರುತ್ತೆ. ಇಂಟ್ರೋವರ್ಟ್, ಎಕ್ಸ್ಟ್ರೋವರ್ಟ್, ಅಸರ್ಟ್. ಇಂಟ್ರೋವರ್ಟ್ ಅಂತರ್ಮುಖಿ, ಎಕ್ಸ್ಟ್ರೋವರ್ಟ್ ಬಹಿರ್ಮುಖಿ. ಇವೆರಡೂ ಇಲ್ಲದೆ ಮಧ್ಯದಲ್ಲಿ ಇರೋದು. ಒಂದು ಕ್ಲಾರಿಟಿ ಬಂತನ್ಸತ್ತೀಗ. ಅದೇ ಥರ ಮೇಡಮ್ ಇನ್ಫೀರಿಯಾರಿಟಿ ಅಂತ ಹೇಳ್ತಾ ಇದ್ರು. ಇನ್ಫೀರಿಯಾರಿಟಿ ಕುಗ್ಗೋದು, ಸುಪೀರಿಯಾರಿಟಿ ಹಿಗ್ಗೋದು, ಮಧ್ಯದ ಲೆವೆಲ್. ಇನ್ಫೀರಿಯಾರಿಟಿ, ಸುಪೀರಿಯಾರಿಟಿ ಮಧ್ಯ ಒಂದೇನೋ ಪದ ಬಂದರೆ, ಅಸರ್ಟಿವ್ಗೆ ಹತ್ರ ಪದ ಯಾವುದು ಹೇಳ್ಬೋದು ನಾವು? ಇನ್ಫೀರಿಯಾರಿಟಿ, ಸುಪೀರಿಯಾರಿಟಿ, ಮಧ್ಯದ ಪದ. ಟ್ರೈ ಮಾಡಿ, ಅಟೆಂಪ್ಟ್ ಮಾಡಿ. ನೋಡೋಣ ಅಂತ ಚೆಕ್ ಮಾಡ್ತಾ ಇದ್ದೇನೆ. ಓಕೆ, ಯಾರೂ ಹೇಳಲಿಲ್ಲ.
ಕನ್ನಡದಲ್ಲಿ ಆ ಇಂದ ಶುರುವಾಗುತ್ತೆ ಪದ, ಇಂಗ್ಲೀಷ್ನಲ್ಲಿ ಸಿ ಇಂದ ಶುರುವಾಗುತ್ತೆ. ಈಗ ಸಬ್ಮಿಸಿವ್, ಅಗ್ರೆಸಿವ್, ಇನ್ಫೀರಿಯಾರಿಟಿ, ಸುಪೀರಿಯಾರಿಟಿ, ಮಧ್ಯ. ಅಸೆಟ್ ನಿಮಗೆ ಅವಾಗ ಈಸಿಯಾಗಿ ಅರ್ಥ ಆಗುತ್ತೆ. ಇಂಗ್ಲೀಷ್ನಲ್ಲಿ ಸಿ, ಕನ್ನಡದಲ್ಲಿ ಆ. ಓಕೆ, ತಕ್ಷಣಕ್ಕೆ ಬರಲಿಲ್ಲ, ಇನ್ನೊಂದು ಫ್ಯೂ ಸೆಕೆಂಡ್ಸ್ ಕೊಡಬೇಕಾ? ಗೊತ್ತಾಗಲಿಲ್ಲ? ಓಕೆ, ನಿಮಗೆಲ್ಲ ಗೊತ್ತಿರೋ ಪದ. ಈಗ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಇನ್ಫೀರಿಯಾರಿಟಿ ಒಂಥರ ಕೀಳು, ಸುಪೀರಿಯಾರಿಟಿ ಮೇಲು, ಈ ಮಧ್ಯದ್ದು ಅಂತೂ ಹೇಳ್ಬಿಟ್ರಲ್ರಿ. ಅಬ್ಬಾ, ಇವಾಗ ಆತ್ಮವಿಶ್ವಾಸವುಳ್ಳ ಸಂವಹನ ಯಾವುದು ಎಂದರೆ ಅದು ಅಸರ್ಟಿವ್ ಕಮ್ಯುನಿಕೇಶನ್. ಗಾಟ್ ಇಟ್ ನಾವು? ಆತ್ಮವಿಶ್ವಾಸವಿರುವ ವ್ಯಕ್ತಿ ಎಲ್ಲ ಕಡೆ ಸಲ್ಲುತ್ತಾರ? ನಮ್ಮ ಹೂವು ಥರ, ಹೌದಲ್ರಿ? ಹೆಂಗಿದೆ ಸಬ್ಜೆಕ್ಟು? ಇದು ಸರಿಯಾಗಿ ಕಲ್ತ್ಕೊಂಬಿಟ್ರೆ ನಿಮ್ಮ ಜೀವನ ಇವತ್ತಿಂದನೇ ಪಾವನ. ಓಕೆ ಸರ್, ಏನು ಸರ್? ಸೊ ಅಸರ್ಟಿವ್ ರಿಕ್ವೈರ್ಸ್ ಕಾನ್ಫಿಡೆನ್ಸ್, ಎಮೋಷನಲ್ ಕಂಟ್ರೋಲ್. ಇಲ್ಲಿ ಏನಾಗುತ್ತೆ ಅಂದರೆ ಎಮೋಷನಲ್ಲು ಕೆಲವರು ಹತ್ಕೊಂಡೇ ಇರ್ತಾರೆ, ನಕ್ಕಂಡೇ ಇರ್ತಾರೆ. ಮಧ್ಯದ್ದು ಅಳುವಾಗ ಹತ್ತು, ನಗುವಾಗ ನಕ್ಕು, ಯಾವಾಗ ಏನು ಇರಬೇಕೋ ಆ ಭಾವನಾತ್ಮಕವಾದ ನಿಯಂತ್ರಣದಲ್ಲಿ ಇರೋದು ತುಂಬ ಮುಖ್ಯ ಆಗ್ತದೆ. ಎಫೆಕ್ಟಿವ್ ವರ್ಬಲ್ ಆ್ಯಂಡ್ ನಾನ್ ವರ್ಬಲ್, ಸೂಕ್ತವಾದ ಪದಗಳನ್ನು ಬಳಸ್ತೇವೆ, ಸೂಕ್ತವಾದ ಬಾಡಿ ಲ್ಯಾಂಗ್ವೇಜ್ನ ಬಳಸ್ತೇವೆ. ಅದನ್ನು ನೋಡ್ತಾ ಇದ್ರೆ ಎಂಥವ್ರಿಗೂ ಕೂಡ ವಾವ್ ಅನ್ನುವ ಫೀಲಿಂಗ್ ಬರ್ತದೆ. ಆ್ಯಂಡ್ ಸ್ಟೇಯಿಂಗ್ ಕಾಮ್. ಕರೆಕ್ಟ್. ಟೆನ್ಷನ್ ಮಾಡ್ಕೊಳ್ಳೋಕ್ಕೆ ಆ ಸೌಂಡ್ ಸಿಸ್ಟಮ್ ಸರಿ ಇಲ್ದಿರೋದು ಒಂದೇ ಸಾಕಾಗಿತ್ತು. ಅಲ್ಲೇನ್ರಿ? ಅದು ಒಂದೇ ಸಾಕಾಗಿತ್ತು. ಏನಾರು ಆಗಲಿ ಸ್ಟೇಯಿಂಗ್ ಕಾಮ್. ನೋಡಿ, ನಾವು ಎಷ್ಟೇ ಹೇಳಿ ನಾವು ಮಾಡೋದು ಮಾಡ್ತೀವಿ ಅಂತ ಫೋನ್ ಎತ್ಕೊತಾನೆ ಇರ್ತಾರೆ, ಮಾತಾಡ್ತಾನೆ ಇರ್ತಾರೆ. ಏನು ಮಾಡೋಣ? ಅವ್ರಿಗೆ ನನ್ನ ಅಸರ್ಟಿವ್ನೆಸ್ ಜಾಸ್ತಿ ಆಯಿತು. ಇಲ್ಲಿ ಅಗ್ರೆಸಿವ್ನೆಸ್ ಬೇಕಾಗಿತ್ತೇನೋ ಅನಿಸುತ್ತೆ. ಬೇಡವಾ ಅಸರ್ಟಿವ್? ಓಕೆ, ಸೊ ಒಂದು ಕ್ಲಾರಿಟಿ ಬಂತಲ್ಲ. ಸೊ ಅಸರ್ಟಿವ್ ರಿಕ್ವೈರ್ಸ್ ಕಾನ್ಫಿಡೆನ್ಸ್, ಎಮೋಷನಲ್ ಕಂಟ್ರೋಲ್, ಎಫೆಕ್ಟಿವ್ ವರ್ಬಲ್ ಆ್ಯಂಡ್ ನಾನ್ ವರ್ಬಲ್. ಪದಗಳ ಮೂಲಕ, ಶರೀರದ ಮೂಲಕ ನೀವು ನಿಮ್ಮ ಕಾನ್ಫಿಡೆನ್ಸ್ನ ತೋರಿಸ್ತೀರಿ. ಅವರು ಫಿಸಿಕಲ್ ಇನ್ಸ್ಟ್ರಕ್ಟರ್ ಅಂತ ಅವ್ರು ನೋಡಿದ್ರೆ ಗೊತ್ತಾಗ್ತಿತ್ತು. ಕರೆಕ್ಟಾ? ಇಲ್ಲದೇ ಇದ್ದರೆ ಜೀನಿ ಕುಡೀರಿ ಅಂತ ವೀಕಾಗಿರೋ ಓನರ್ ಬರಂಗೆ ಅವನೇ ಕುಡ್ಕೋಬೇಕು. ಅರ್ಥ ಆಗ್ತಾ ಇದೆಯಾ? ಸೊ ಈಗ ಅವ್ರನ್ನ ನಾನು ಫಿಸಿಕಲ್ ಇನ್ಸ್ಟ್ರಕ್ಟರ್ ಅಂದರೆ ಒಪ್ಕೊಳ್ಳೋಣ. ತುಂಬ ಹಿಂಗೆ ವೀಕಾಗಿ ಇದ್ಕೊಂಡು ಬಂದರೆ ಏನೋ ಆವಾಗಿದ್ರೇನೋ ಸೆಲೆಕ್ಟ್ ಆದಾಗ ಆಮೇಲೇನೋ ಕಾಯಿಲೆಗಿಲ್ಲ ಬಂತೇನೋ ಅಂತ ಅನ್ಕೋಬೇಕು. ಸೊ ಈ 6 ಪಾಯಿಂಟು ಚರ್ಚೆ ಮಾಡಿಬಿಟ್ಟಿದ್ದೀನಿ. ಇನ್ನೊಂದು ಸರಿ ಹೇಳೋದಾದರೆ, ಚಿತ್ರದಲ್ಲಿ ಹೇಳೋ ಹಾಗೆ ಕಾನ್ಫಿಡೆನ್ಸು ಸಖತ್ತಾಗಿ ಇರುತ್ತೆ. ಎಮೋಷ್ನಲ್ ಕಂಟ್ರೋಲ್ ಯಾಕೆಂದರೆ ಸುಮಾರು ಜನ ನೋಡಿ ಎಲ್ಲರ ಜೀವನದಲ್ಲಿ ಘಟನೆಗಳಾಗೇ ಆಗುತ್ತೆ. ಆ ಎಮೋಷ್ನಲ್ ಕಂಟ್ರೋಲ್ ಇಲ್ಲದೆ ಹೋದರೆ ನಮ್ಮ ಜೀವನ ಬರ್ಬಾದಾಗೋಗುತ್ತೆ. ಯಾವುದೋ ಹಳೆ ಘಟನೆಯನ್ನು ಇಟ್ಕೊಂಡು ಸುಮಾರು ವರ್ಷಗಳ ಕೊರಗೋರು ನೋಡಿ ನಾನು. ಅದು ಘಟನೆ ಆಗಿ 10-15 ವರ್ಷ ಆಗಿರ್ತದೆ. ಆ ಥರದ ಜನರು ಕೂಡ ನಾವು ಗಮನಿಸ್ತೇವೆ. ಸೊ ವರ್ಬಲ್ ಪದಗಳು, ಯು ಹ್ಯಾವ್ ಟು ಟೇಕ್ ಕೇರ್ ಆಫ್ ವರ್ಡ್ಸ್ ಫ್ರೆಂಡ್ಸ್. ಕಮ್ಯುನಿಕೇಷನ್ ಈಸ್ ನಥಿಂಗ್ ಬಟ್ ದ ಪವರ್ ಆಫ್ ವರ್ಡ್ಸ್, ನಂಬರ್ 1. ಆ್ಯಂಡ್ ನಾನ್ ವರ್ಬಲ್.
ನಮ್ಮ ಶರೀರ ಏನೋ ಕಮ್ಯುನಿಕೇಟ್ ಮಾಡುತ್ತೆ. ಆ ಕಮ್ಯುನಿಕೇಷನ್ ಅರ್ಥ ಮಾಡ್ಕೋಬೇಕು. ವರ್ಬಲ್ ಎಷ್ಟು ಇಂಪಾರ್ಟೆಂಟ್ ಅಂದರೆ, ಅದು ದಿನ ನೀವು ಒಂದೊಂದು ಪದನಾರು ನಿಮ್ಮ ಬುಟ್ಟಿಗೆ ಹಾಕೊಳ್ಳಿ, ನೋಡ್ರಿ ನೀವು ಎಷ್ಟು ಪವರ್ಫುಲ್ ಆಗ್ತೀರಿ ಅಂತ. ನಿಮ್ಮ ಪವರ್ ಅದರಲ್ಲಿ ತೋರ್ಸೋಕ್ಕೆ ಸಾಧ್ಯತೆ ಇದೆ. ನಾನು ಕೂಲ್, ಕಾಮ್, ಕಂಫರ್ಟಬಲ್ ಅಂತ ಒಂದು ಫಾರ್ಮುಲಾ ಹೇಳ್ತಾ ಇರ್ತೀನಿ ಯಾವಾಗಲೂ. ಸ್ಟೇಜ್ ಮೇಲೆ ಇರಲಿ ಅಥವಾ ಇನ್ನೊಂದು ಕಡೆ ಇರಲಿ, ಇನ್ನೊಂದೇನೋ ಪ್ರೆಸೆಂಟ್ ಮಾಡ್ತಾ ಇರಲಿ, ಕೂಲ್, ಕಾಮ್, ಕಂಫರ್ಟಬಲ್. ಕಂಫರ್ಟಬಲ್ ಆಗಿರಲಿಲ್ಲ ಅಂದರೆ, ಈಗ ನೀವು ಇಲ್ಲಿ ಕ್ಲಾಸಲ್ಲಿ ಕೂತಿದ್ದೀರಿ, ಅಲ್ಲೇನೋ ಕಂಫರ್ಟಬಲ್ ಇರಲಿಲ್ಲ ಅಂದರೆ ಕಿರಿಕಿರಿ ಆಗ್ತಾ ಇರುತ್ತೆ, ನಮ್ಮ ಪಾಠ ಒಳಗಡೆ ಹೋಗಲ್ಲ. ಸೊ ಕೂಲ್, ಕಾಮ್, ಕಂಫರ್ಟಬಲ್ ಪ್ಲೇಸ್ ಎ ವೆರಿ ವೆರಿ ಇಂಪಾರ್ಟೆಂಟ್ ರೋಲ್. ಅಡ್ವಾಂಟೇಜಸ್ ಆಫ್ ಅಸರ್ಟಿವ್ನೆಸ್. ನಂಬರ್ 1, ಫೀಲ್ ಗುಡ್ ಫ್ಯಾಕ್ಟರ್. ಅಸರ್ಟಿವ್ ಇದ್ದಾಗ ನಮ್ಮಲ್ಲಿ ಖುಷಿ ಜಾಸ್ತಿ ಇರುತ್ತೆ, ನಮಗೊಂಥರ ಖುಷಿ ಇರುತ್ತೆ. ಈಗ ಮೇಡಮ್ ನಲಿನಲ್ಲಿದ್ದು ಖುಷಿ ಇದೆ ಅಂತ ಗೊತ್ತಾಗ್ತಾ ಇದೆ ಅವ್ರಿಗೆ. ಪಾಠ ಮಾಡಿದವರಲ್ಲಿ ಇಷ್ಟು ಖುಷಿ ಇರಲಿಲ್ಲ, ಅವರು ಆಟ ಆಡಿಸ್ಕೊಂಡು ಹಾಡೇಳಿಸ್ಕೊಂಡು ಅವರಲ್ಲಿ ಖುಷಿ ಜಾಸ್ತಿ ಆಗಿದೆ. ದಟ್ ಫೀಲ್ ಗುಡ್ ಫ್ಯಾಕ್ಟರ್ ನನಗೆ ಯಾವಾಗಲೂ ಅದೊಂಥರ ಪಾಸಿಟಿವ್ ಎನರ್ಜಿ, ಪಾಸಿಟಿವ್ ಫೀಲಿಂಗ್ ಬರೋದಕ್ಕೆ ಇದು ಸಾಧ್ಯತೆ ಇದೆ. ಮ್ಯೂಚುವಲ್ ರೆಸ್ಪೆಕ್ಟ್. ಇಲ್ಲೇನಾಗ್ತದೆ, ನಾವು ಗೌರವ ಎಕ್ಸ್ಪೆಕ್ಟ್ ಮಾಡ್ತೀವಿ, ಬೇರೆಯವ್ರಿಗೆ ಗೌರವವನ್ನು ಕೊಟ್ಟು ಗೌರವವನ್ನು ತಗೊಳ್ಳುವಂಥದ್ದು ಈ ಒಂದು ಸಿಸ್ಟಮ್ನಲ್ಲಿ ಚೆನ್ನಾಗಿ ಇರ್ತದೆ. ಆತ್ಮಗೌರವ ಹೆಚ್ಚು ಕಾಪಾಡ್ಕೋತೀವಿ ಇಲ್ಲಿ, ಅದಕ್ಕೆ ಸೆಲ್ಫ್ ಎಸ್ಟೀಮ್ ಅಂತೇವೆ. ಆತ್ಮಗೌರವ ಎಷ್ಟೋ ಸರಿ ನಾವು ನಮ್ಮ ಗೌರವವನ್ನು ಬಿಟ್ಕೊಟ್ಬಿಟ್ಟು ಮಾತಾಡ್ಬಿಡ್ತಾ ಇರ್ತೀವಿ. ಇಲ್ಲಿ ಆತ್ಮಗೌರವವನ್ನು ಹೆಚ್ಚು ನಾವು ಪಾಲಿಸ್ತೇವೆ. ರೀಚಿಂಗ್ ಗೋಲ್ಸ್, ನಮ್ಮ ಜೀವನದಲ್ಲಿ ಏನೇನೋ ಗೋಲ್ಸ್ ಇಟ್ಕೊಂಡಿರ್ತೇವೆ. ಈ ಅಸರ್ಟಿವ್ ಕಮ್ಯುನಿಕೇಷನ್ನು ನಾವು ಗೋಲ್ಸ್ ರೀಚ್ ಆಗೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ. ರೆಡ್ಯೂಸಸ್ ಆಂಗ್ಸೈಟಿ. ಇದಕ್ಕಿಂತ ಇನ್ನೇನಿರ್ಬೇಕು ನಮಗೆ? ಆತಂಕ ಇರ್ತದಲ್ಲ, ಆತಂಕ, ದುಗುಡ, ಒತ್ತಡ, ಇವೆಲ್ಲವೂ ಕಡಿಮೆ ಆಗೋಕ್ಕೆ ಸಿಕ್ಕಾಪಟ್ಟೆ ಹೆಲ್ಪ್ ಆಗ್ತದೆ. ಎಲ್ಲದಕ್ಕಿಂತ ಮುಖ್ಯವಾಗಿ ಡಿಸಿಷನ್ ಮೇಕಿಂಗ್. ನಾವು ಒದ್ದಾಡೋದು ಜಾಸ್ತಿ ಈ ಡಿಸಿಷನ್ ಮೇಕಿಂಗಲ್ಲಿ. ಈ ಡಿಸಿಷನ್ ಮೇಕಿಂಗ್ ಸ್ಪೀಡ್ ಆಗ್ತದೆ, ಜೊತೆಗೆ ಏನೋ ಒಂದು ಡಿಸಿಷನ್ ತಗೋತೀವಿ. ನಾವು ನಾರ್ಮಲಿ ಜೀವನದಲ್ಲಿ ಕೆಲವೆಲ್ಲ ಡಿಸಿಷನ್ ತಗೊಳ್ಳೋದೇ ಇಲ್ಲ. ಯಾರೊಬ್ಬರು PM ಇದ್ರು, ನರಸಿಂಹರಾವ್ ಥರ ತಳ್ತಾ ಇರ್ತೀವಿ, ಮುಂದಕ್ಕೆ ಹಾಕ್ತಾ ಇರ್ತೀವಿ. ಓಕೆ, ಪ್ರಾಪರ್ ಎಕ್ಸ್ಪ್ರೆಷನ್ ಆಫ್ ಥಾಟ್ಸ್ ಆ್ಯಂಡ್ ಫೀಲಿಂಗ್ಸ್. ಇದು ಯಾವುದದು ಬಂಧನ ಫಿಲಮು, ವಿಷ್ಣುವರ್ಧನ್. ಅವನು ಸರಿಯಾಗಿ ಎಕ್ಸ್ಪ್ರೆಸ್ ಮಾಡಿದರೆ ಅವನಿಗೆ ನಂದಿನಿ ಸಿಕ್ಕಿರೋಳು ಅಲ್ವಾ? ಯಾವ ಸಂದರ್ಭದಲ್ಲಿ ಹೆಂಗೆ ಎಕ್ಸ್ಪ್ರೆಸ್ ಮಾಡಬೇಕು, ಏನು ಎಕ್ಸ್ಪ್ರೆಸ್ ಮಾಡಬೇಕು, ಎಷ್ಟು ಎಕ್ಸ್ಪ್ರೆಸ್ ಮಾಡಬೇಕು. ಸೊ ಪ್ರಾಪರ್ ಎಕ್ಸ್ಪ್ರೆಷನ್. ನಾವು ಪ್ರೀತಿ ಮಾಡ್ತಾ ಇದ್ದೀವಿ ಅಂತ ನೇರವಾಗಿ ಹೇಳ್ತೀವಿ. ಯಾರದ ನೀನು ಮಾಡ್ತಾ ಇರೋದು ನಿನ್ಗೆ ಇಷ್ಟ ಇಲ್ಲ ಅನ್ನೋದನ್ನು ಅವ್ರ ಮುಖ ಕೊಡ್ದಂಗೆ ನೀವು ಮಾಡ್ತಾ ಇದ್ದೀರಿ ಸರ್, ಆದರೆ ನನಗಿಷ್ಟ ಆಗಲಿಲ್ಲ ಸರ್, ಅದನ್ನು ನಗ್ನಾಗ್ತಾನೆ ಖುಷಿಯಾಗಿ, ಬಟ್ ಅವ್ರಿಗೆ ಅರ್ಥ ಮಾಡಿಸೋದು. ದಟ್ ಮೀನ್ಸ್ ಐ ಡಿಸಗ್ರಿ ಯುವರ್ ಒಪಿನಿಯನ್. ಅದನ್ನು ಕಾನ್ಫಿಡೆನ್ಸ್ ಆಗೇ ಹೇಳೋದು, ಖುಷಿಯಾಗೇ ಹೇಳೋದು. ಸಖತ್ತಾಗಿದೆಯಲ್ಲ ಟಾಪಿಕ್ ಇದು, ಸಿಕ್ಕಾಬಿಟ್ಟೆ ಚೆನ್ನಾಗಿದೆ. ಸೊ ಇದು ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಅಸರ್ಟಿವ್ನೆಸ್. ಏನು ಗುಣಲಕ್ಷಣಗಳು ಈ ಅಸರ್ಟಿವ್ನೆಸ್ದು ಒಂದ್ಸರಿ ನೋಡೋಣ. ದೀಸ್ ಆರ್ ದಿ 6 ಕ್ಯಾರೆಕ್ಟರಿಸ್ಟಿಕ್ಸ್: ಐ ಕಾಂಟ್ಯಾಕ್ಟ್, ಬಾಡಿ ಪೋಸ್ಚರ್, ಗೆಸ್ಚರ್ಸ್, ವಾಯ್ಸ್, ಟೈಮಿಂಗ್ ಆ್ಯಂಡ್ ಕಂಟೆಂಟ್. Okay, number 1, eye contact. See, now I am standing here and I am connected with all of you only through my eye. ನಿಮ್ಮನ್ನು ಕಣ್ಣಲ್ಲಿ ಕಣ್ಣಿಟ್ಟು ನೋಡುತ್ತಿರುವುದರಿಂದ I have established a contact, connection. ಅದಕ್ಕೆ ಐ ಕಾಂಟ್ಯಾಕ್ಟ್ ಅಂತ ಹೇಳೋದು. ನಾವೇನೋ ಬಂದರೆ ಶೇಕ್ ಹ್ಯಾಂಡ್ ಮಾಡಿದ್ರೆ ಇಲ್ಲಿರ್ತೀವಿ ಹೊರತು, ಅದರ್ವೈಸ್ ವಿ ಆರ್ ದ ಪ್ರೆಸೆಂಟರ್ಸ್. We are connected with all the people only through eye. That is why your eye is so powerful. So ಅದಕ್ಕೆ ಇದನ್ನು ಆತ್ಮೀಯವಾಗಿ, ಆಪ್ಯಾಯಮಾನವಾಗಿ ನಾವು ಬಳಸಿಕೊಳ್ಳುತ್ತಿದ್ದರೆ, this is the greatest powerful
ಒಂಥರ ಬಾಡಿ ಲ್ಯಾಂಗ್ವೇಜ್ ಮೆಷಿನ್. ಕಣ್ಣು, ಬಿಕಾಸ್ ವಿ ಆರ್ ಆಲ್ ಕನೆಕ್ಟೆಡ್ ಓನ್ಲಿ ಥ್ರೂ ಐ. ಕರೆಕ್ಟ್? ನಾವೆಲ್ಲ ಕಣ್ಣಲ್ಲಿ ಕಣ್ಣಿಟ್ಟು ನೋಡೋದ್ರಿಂದನೇ ಕಮ್ಯುನಿಕೇಷನ್ ಎಸ್ಟಾಬ್ಲಿಷ್ ಆಗ್ತಾ ಇರೋದು. ನೆಕ್ಸ್ಟ್ ಬಾಡಿ ಲ್ಯಾಂಗ್ವೇಜ್ ಅಂದಾಗ ನಿಮಗೆಲ್ಲ ಗೊತ್ತಿದೆ, ಪೋಶ್ಚರ್, ನಿಲುವು. ಒಂದು ಸ್ಮಾಲ್ ಗ್ಯಾಪ್ ಜೊತೆಗೆ ಹೀಗೆ ಸ್ಟ್ರೈಟಾಗಿ ನಿಂತ್ಕೊಂಡ್ರೆ ಇದಕ್ಕೆ ನಿಲುವು ಅಂತ. ಕರೆಕ್ಟಾ? ಅದೇ ರೀತಿ ಕುಳಿತುಕೊಳ್ತೀವಿ. ಪೋಶ್ಚರ್ನಲ್ಲಿ, ನಿಲುವು ಅಥವಾ ಭಂಗಿನಲ್ಲಿ ಕುಳಿತುಕೊಳ್ಳುವುದು, ನಿಂತುಕೊಳ್ಳುವುದು ಇವೆರಡೂ ಬರ್ತದೆ. ಇವೆರಡೂ ವಿಚಾರ ನಾವು ಅರ್ಥ ಮಾಡ್ಕೋಬೇಕು. ಇದರಲ್ಲೂ ಕಾನ್ಫಿಡೆನ್ಸನ್ನು ತೋರಿಸೋಕ್ಕೆ ಸಾಧ್ಯ. ಈಗ ಇದ್ದಕ್ಕೆ ನಿಂತ್ಕೊಂಡು ಹಿಂಗೆ ಅಂದ್ಬಿಟ್ರೆ ನಿಂತಿದ್ದೀನಿ, ಎಷ್ಟು ಡಿಫ್ರೆನ್ಸ್ ಇದೆ. ನಾವು ಕೆಲವು ಸರಿ ಅರ್ಥ ಮಾಡ್ಕೊಳ್ಳಲ್ಲ, ಹೆಂಗೆಂಗೋ ನಿಂತ್ಕೊಂಡ್ಬಿಡ್ತೀವಿ, ಏನೇನೋ ಮಾಡ್ತೇವೆ. ವಿ ಶುಡ್ ಬಿ ವೆರಿ ಅಲರ್ಟ್. ಓಕೆ? ಸೊ ಜಾಸ್ತಿ ಹೊತ್ತಿರಬೇಕು ಅಂದಾಗ ನಾನು ನನ್ನ ಎರಡೂ ಕಾಲುಗಳ ಮೇಲೆ ಸರಿಯಾಗಿ ನಿಲ್ಲಬೇಕು. ವಿತ್ ಎ ಸ್ಮಾಲ್ ಗ್ಯಾಪ್ ನಿಂತ್ಕೊಂಡ್ರೆ ನಾನು ಹೆಚ್ಚಿನ ಹೊತ್ತು ನಿಲ್ಲೋದಕ್ಕೆ ಸಾಧ್ಯ ಆಗ್ತದೆ. ಪೋಶ್ಚರ್. ಗಾಟ್ ಇಟ್? ನೆಕ್ಸ್ಟ್ ಗೆಸ್ಚರ್ಸ್. ಹಾವಭಾವ ಮೂಮೆಂಟ್. ಇಡೀ ಬಾಡಿ ಮೂವ್ ಆಗುತ್ತೆ, ಕೈ ಮೂವ್ ಆಗುತ್ತೆ, ಕಾಲು ಮೂವ್ ಆಗುತ್ತೆ, ಬರೀ ಸೊಂಟ ಮೂವ್ ಮಾಡ್ಬೋದು, ಕತ್ತು ಮೂವ್ ಮಾಡ್ಬೋದು, ಹುಬ್ಬು, ಕಣ್ಣನ್ನು ಮೂವ್ ಮಾಡ್ಬೋದು. ಏನೇನು ಮೂವ್ ಮಾಡ್ತೀರಾ ಅವೆಲ್ಲ ಗೆಸ್ಚರು, ಹಾವಭಾವ. ಅದಕ್ಕೆ ನೋಡ್ಕೊಂಡು ಮೂವ್ ಮಾಡಿ ಅಂತ. ಏನೇ ಎಲ್ಲ ಮೂವ್ ಮಾಡಬೇಕು, ಮಾಡಬೇಕು. ಎಲ್ಲಿ ಯಾವಾಗ ಎಷ್ಟು ಮಾಡ್ಬೇಕು ಸರ್ ಹೇಳ್ತಾರೆ ಅಲ್ಲ ಸರ್? ಎಲ್ಲಿ ಯಾವಾಗ ಎಷ್ಟು ಮಾಡಬೇಕು. ಕರೆಕ್ಟ್? ನಾನೀಗ ಹಾವಭಾವದ ಬಗ್ಗೆನೇ ಹೇಳ್ತಾ ಇದ್ದೀನಿ. ಹಾಗಾಗಿ ನಾನು ಸ್ವಲ್ಪ ಹಾವಭಾವ ಮಾಡಿ ತೋರಿಸ್ತಾ ಇದ್ದೀನಿ. ಯಾವಾಗಲೂ ತೋರಿಸ್ತಾ ಇದ್ರೆ ಕರೆಕ್ಟಾ? ಈ ಇಡೀ ಬಾಡಿ, ನಾವು ನಮ್ಮ ಬಾಡಿ ಇದೆ, ಅದನ್ನು ತೋರಿಸ್ತಾ ಇದ್ದೀವಿ. ಮೂಮೆಂಟ್. ಯಸ್, ದಿಸ್ ಈಸ್ ವಾಟ್ ಗೆಸ್ಚರ್. ಪಾಠ ಹೇಳೋಕ್ಕೆ ಬೇಕು. ಬಟ್ ಎಲ್ಲಿ ಮಿತವಾಗಿ ಇರೋದು ಅದು ಅಸರ್ಟಿವ್ ಕಮ್ಯುನಿಕೇಷನ್. ಎಷ್ಟು ಬೇಕೋ ಅಷ್ಟು. ದಟ್ಸ್ ಇಟ್, ಸಿಂಪಲ್. ಓಕೆ? ಕ್ಲಿಯರ್? ವಾಯ್ಸ್. ನನ್ನ ನುಡಿಗ ನಡಿ ಬುಕ್ಕಲ್ಲಿ ದನಿ, ನುಡಿಯ ದಣಿ ಅಂತ ಹೇಳಿದ್ದೇನೆ. ಶುಟಕ. ವಾಯ್ಸ್, ಯು ಆರ್ ದ ಬಾಸ್ ಆಫ್ ಸ್ಪೀಚ್. ನಿಮ್ಮ ಉಚ್ಚಾರಣೆ, ನಿಮ್ಮ ಧ್ವನಿಯ ಏರಿಳಿತ, ನಿಮ್ಮ ಧ್ವನಿಯ ಒತ್ತು, ಎಂಫಸೈಸ್, ಸ್ಟ್ರೆಸ್, ವೇಗ, ಸ್ಪೀಡ್, ಇವೆಲ್ಲ ವಾಯ್ಸ್ನಲ್ಲಿ ನಾವು ಕಂಟ್ರೋಲ್ ಮಾಡ್ತೇವೆ. ನಿಮ್ಮ ಧ್ವನಿಯನ್ನು ಹತೋಟಿಯಲ್ಲಿ ಇಟ್ಟುಕೊಂಡರೆ, ಆ ಧ್ವನಿಯನ್ನು ಸರಿಯಾದ ರೀತಿಯಲ್ಲಿ ಸರಿಯಾದ ರೂಪದಲ್ಲಿ ಬಳಸಿದರೆ ಅದು ಮೆರುಗು ನೀಡುತ್ತದೆ. ಆ್ಯಂಡ್ ಯಾವ ಸಮಯಕ್ಕೆ ಯಾವ ಪದಗಳನ್ನು ಹೇಳಬೇಕು, ದ ಟೈಮಿಂಗ್. ಸಮಯ, ಬೆಳಿಗ್ಗೆ ಸ್ವಲ್ಪ ಮಾತಾಡಿದ್ದೇವೆ. ಸಮಯಕ್ಕೆ ಗೌರವ ಕೊಟ್ಟುಕೊಂಡು ಆ ಸಮಯಕ್ಕೆ ಸರಿಯಾದ ಮಾತುಗಳನ್ನು ಆಡಿದಾಗ ಮಾತ್ರ ಅದಕ್ಕೆ ವ್ಯಾಲ್ಯೂ ಜಾಸ್ತಿ. ಅಯ್ಯೋ, ಮನೆಗೆ ಹೋದ್ಮೇಲೆ ನೆನಪಾಗುತ್ತೆ, ಈ ಡೈಲಾಗ್ ಹೊಡೆದಿರಿ ಚೆನ್ನಾಗಿರೋದಲ್ಲ ಅಂತ. ಯಾವ್ಯಾವಾಗ ಅದಕ್ಕೇನೆಂದರೆ, ನನ್ನ ಪ್ರಕಾರ ವಿ ಹ್ಯಾವ್ ಟು ಬಿ ವೆರಿ ಕ್ಲಿಯರ್ ಇನ್ ಅವರ್ ಕಾನ್ಷಿಯಸ್ನೆಸ್. ಯಾವಾಗ ಇಲ್ಲಿ ವೆರಿ ಕ್ಲಿಯರ್ ಇರ್ತೇವೆ, ಇಲ್ಲಿ ಕ್ಲಾರಿಟಿ ಇನ್ ಥಾಟ್ಸ್ ಲೀಡ್ಸ್ ಟು ಕ್ಲಾರಿಟಿ ಆಫ್ ವರ್ಡ್ಸ್. ನಮಗೆ ಮೆದುಳಿನಲ್ಲಿ, ಮನಸ್ಸಿನಲ್ಲಿ ಬರುವ ಚಿಂತನೆಗಳು ಪದಗಳಾಗಿ ಮಾರ್ಪಡುತ್ತವೆ ಬಾಯಿನಲ್ಲಿ. ಸೊ ವಿ ಶುಡ್ ಟೇಕ್ ಕೇರ್ ಆಫ್ ದ್ಯಾಟ್. ಕಂಟೆಂಟ್. ಯಾವುದೇ ಎಲ್ಲೇ ಆದರೂ ಏನೋ ಒಂದು ವಿಚಾರ ನಾವು ಮಾತಾಡಬೇಕು. ಯಾವ ವಿಚಾರ ಮಾತಾಡಬೇಕು? ಆ ವಿಚಾರವನ್ನು ಬಿಟ್ಟು ಉಳಿದೆಲ್ಲವನ್ನು ಮಾತನಾಡಿದರೆ, ಸೊ ವಿ ಶುಡ್ ಬಿ ಆನ್ ದ ಟ್ರ್ಯಾಕ್ ಆಫ್ ದ ಕಂಟೆಂಟ್. ಈಗ ಗುರುರಾಜುಲು ನಾಯ್ಡು ಅವರೆಲ್ಲ ಹರಿಕತೆ ನಾನು ನೋಡ್ತಾ ಇದ್ದೆ, ಚಿಕ್ಕ ಹುಡುಗನಲ್ಲಿ ಕೇಳ್ತಾ ಇದ್ದೆ. ಅವರು ಕತೆ ಹೇಳ್ತಾ ಉಪಕಥೆಗಳು ಹೇಳೋರು, ಬಟ್ ಟ್ರ್ಯಾಕಿಗೆ ವಾಪಸ್ ಬಂದಿರೋರು. ಆದರೆ ಈಗ ನಾವು ಬರೋದಿಲ್ಲ. ಉಪಕಥೆಗೆ ಹೋಗಿ ಹಂಗೆ ಹೋಗ್ಬಿಟ್ಟು ಎಲ್ಲೆಲ್ಲ ಯಾವುದೋ ರೂಟ್ಗೆ ಹೋಗ್ಬಿಡ್ತಾರೆ.
ಸೊ ಮೈನ್ ಟ್ರ್ಯಾಕಿಗೆ ವಾಪಸ್ ಬರೋದು, ವಿ ಶುಡ್ ನಾಟ್ ಲೀವ್ ದ ಕಂಟೆಂಟ್. ಯಾವ ವಿಚಾರವನ್ನು ಹೇಳಲು ಬಂದಿರುತ್ತೀರೋ ಆ ವಿಚಾರವನ್ನು ಪ್ರಥಮವಾಗಿ ಹೇಳಿ ಅರ್ಥ ಮಾಡಿಸಿ ಅದಕ್ಕೆ ಪೂರಕವಾದ ವಿಚಾರಗಳನ್ನು ಆ್ಯಡ್ ಮಾಡಬೇಕು. ದೆನ್ ಥಿಂಗ್ಸ್ ವಿಲ್ ಬಿ ಪವರ್ಫುಲ್. ಸೊ ವಾಟ್ ಆರ್ ದಿ ಏರಿಯಾಸ್? ಏರಿಯಾಸ್ ಇದು ಎಲ್ಪ್ ಆಗುತ್ತೆ ಅಂದರೆ ಫಿಸಿಕಲ್ ಸ್ಪೇಸ್ ಅಂದರೆ ನಮ್ಮ ಒಂದು ಶಾರೀರಿಕವಾದ ಸುತ್ತಮುತ್ತಲ ಪ್ರದೇಶ, ಮೇಕಿಂಗ್ ನ್ಯೂ ರಿಲೇಷನ್ಶಿಪ್ಸ್. ಅಸರ್ಟಿವ್ ಕಮ್ಯುನಿಕೇಷನ್ ಚೆನ್ನಾಗಿದ್ದರೆ ಏನು ಮಾಡಿದ್ರೂ ಸರಿಯಾಗಿ ಮಾಡ್ತೀವಿ, ಕ್ಲಾರಿಟಿ ಇರುತ್ತಲ್ಲ ಅಲ್ಲಿ. ಇಂಟಿಮೇಟ್ ಆ್ಯಕ್ಟಿವಿಟೀಸ್, ನಮಗೆ ಆತ್ಮೀಯವಾದ ಚಟುವಟಿಕೆಗಳು. ಸೆಟ್ಟಿಂಗ್ ಬೌಂಡ್ರೀಸ್, ನಂದೊಂದು ಲಕ್ಷ್ಮಣ ರೇಖೆ ಹಾಕೋತೀವಿ ನಮ್ಮ ಜೀವನದಲ್ಲಿ. ಐ ಲೈಕ್ ದಿಸ್, ಐ ವಾಂಟ್ ಟು ಬಿ ಲೈಕ್ ದಿಸ್. ಅದನ್ನು ಹಾಕ್ಕೊಳ್ಳೋಕ್ಕೆ ಇದು ತುಂಬ ಹೆಲ್ಪ್ ಮಾಡುತ್ತೆ. ಪಬ್ಲಿಕ್ ಆರ್ ಲಾರ್ಜ್ ಗ್ರೂಪ್ಸ್, ಎಸ್ಪೆಷಲಿ ಜಾಸ್ತಿ ಜನರನ್ನು ನಾವು ಅಡ್ರೆಸ್ ಮಾಡೋದಕ್ಕೆ ಇದು ತುಂಬ ಹೆಲ್ಪ್ ಆಗುತ್ತೆ. ಅಥಾರಿಟಿ ಫಿಗರ್ಸ್ ಜೊತೆಗೆ ನಾವೊಂದು ಅಥಾರಿಟೇಟಿವ್ ಆಗಿ ಮಾತಾಡ್ತೇವೆ. ಆ್ಯಂಡ್ ಫಿಗರ್ಸಲ್ಲಿ ಈವನ್ ವರ್ಡಿಂಗ್ಸ್, ಸ್ಟ್ಯಾಟಿಸ್ಟಿಕ್ಸ್ ಯೂಸ್ ಮಾಡಬೇಕಾದ್ರೆ ಎಸ್, ಒಂದು ಪಾಪ್ಯುಲೇಷನ್ ವಿಷಯ ಮಾತಾಡ್ತಾ ಇದ್ದರೆ ಕರೆಕ್ಟಾಗಿ ಸ್ಟ್ಯಾಟಿಸ್ಟಿಕ್ಸ್ ಹೇಳೋವಂಥದ್ದು ಮಾಡೋದು ಮಾಡ್ತೇವೆ. ಮನಿ ಮ್ಯಾಟರ್ಸ್ನಲ್ಲೂ ನಮಗೆ ಕ್ಲಾರಿಟಿ ಬರುತ್ತೆ ಲೈಫಲ್ಲಿ. ಎಷ್ಟು ಖರ್ಚು ಮಾಡಬೇಕು, ಎಷ್ಟು ಉಳಿಸ್ಬೇಕು, ಎಷ್ಟು ಗಳಿಸ್ಬೇಕು ಕೂಡ ಇದು ಹೆಲ್ಪ್ ಆಗುತ್ತೆ ಅಂತ ಹೇಳಬಹುದು. ದೆನ್ ದ ಇಂಪಾರ್ಟೆಂಟ್ ವರ್ಡ್ ನಿಮಗೆಲ್ಲರೂ ಪ್ರಿಯವಾಗಿರುವಂಥದ್ದು ಕ್ರಿಯೇಟಿವಿಟಿ. ಈಗ ಒಬ್ಬ ಟೀಚರು ತುಂಬ ಕ್ರಿಯೇಟಿವ್ ಆಗಿ ಆಕ್ಲಿಸಿದ್ರು. ಓಕೆ, ಈಗ ಎಲ್ಲರೂ ಆಕ್ಲಿಸೋದು ಒಂದು, ಆದರೆ ಒಬ್ಬರು ಚೆನ್ನಾಗಿ ಆಕ್ಲಿಸಿದ್ರು, ಅದನ್ನು ಕ್ರಿಯೇಟಿವ್ ಅಂತ ಅನ್ನೋಕ್ಕಾಗಲ್ಲ. ಓಕೆ, ಸೊ ಯಾವುದನ್ನು ಕ್ರಿಯೇಟಿವಿಟಿ ಅಂತ ಹೇಳಬಹುದು? ನಮ್ಮ ವೇಷಭೂಷಣವನ್ನು ಹೇಳಬಹುದು, ಪದಗಳ ಬಳಕೆಯಲ್ಲಿ ಹೇಳಬಹುದು, ಶೈಲಿಯಲ್ಲಿ ಹೇಳಬಹುದು. ಸೊ ಯೂಸ್ ಯುವರ್ ಕ್ರಿಯೇಟಿವಿಟಿ ಟು ದ ಬೆಸ್ಟ್. ಓಕೆ, ಸೊ ಫಿಸಿಕಲ್ ಸ್ಪೇಸ್, ಮೇಕಿಂಗ್ ನ್ಯೂ ರಿಲೇಷನ್ಶಿಪ್, ಇಂಟಿಮೇಟ್ ಆ್ಯಕ್ಟಿವಿಟೀಸ್, ಸೆಟ್ಟಿಂಗ್ ಬೌಂಡ್ರೀಸ್. ನೆಕ್ಸ್ಟ್, ಸೊ ಇದೆಲ್ಲವೂ ನಾನೀಗ ಪ್ರಸ್ತಾಪ ಮಾಡಿದ್ದೇನೆ. ಸೊ ದಿಸ್ assertive communication is something, a great communication according to me. ಸೊ ಇದು ಟೀಚರ್ಸ್ ಅಳವಡಿಸ್ಕೊಂಡ್ರು ಅಥವಾ ಯಾವುದೇ ಒಬ್ಬ ವ್ಯಕ್ತಿ ಅಳವಡಿಸ್ಕೊಂಡ್ರು ಅವರೆಲ್ಲರಿಗೂ ಲಾಭ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೇನೆ. ಹಾಗಾದರೆ ಇದನ್ನು ಅರ್ಥ ಮಾಡಿಸೋದಕ್ಕೆ ಈ ವಾಕ್ಯಗಳನ್ನು ಬಳಸ್ತಾ ಇದ್ದೇನೆ. ಇದೊಂದೇ ವಾಕ್ಯದಿಂದ ನಿಮಗೆ ಸ್ಪಷ್ಟವಾಗಿ ಅಸರ್ಟಿವ್ ಕಮ್ಯುನಿಕೇಷನ್ ಅರ್ಥ ಆಗಿಬಿಡ್ತದೆ. ಇದುವರೆಗೆ ಏನಾದ್ರು ಅಥಾರಿಟಿ ಮಾಡಬೇಕು ಅಂದರೆ ಕೆಲವ್ರು ಏನು ಮಾಡ್ತಾರೆ ಅಂದರೆ ದೇ ರೈಸ್ ದೇರ್ ವಾಯ್ಸ್. ಕರೆಕ್ಟಾ? ಈ ಅಸರ್ಟಿವ್ ಕಮ್ಯುನಿಕೇಷನ್ ಈ ಪದ ನನಗೆ ತುಂಬ ಪ್ರಿಯವಾದ ಪದ. ರೇಸ್ ಯುವರ್ ವರ್ಡ್ಸ್, ನಾಟ್ ಯುವರ್ ವಾಯ್ಸ್. ನೀನೆಂಥ ದೊಡ್ಡನು ಅಂತ ನೀನು ಆ ಪದಗಳನ್ನು, ಸೂಕ್ತ ಪದಗಳನ್ನು ಬಳಸಿ ಆಡು. ಇಟ್ ಈಸ್ ರೈನ್ ದಟ್ ಗ್ರೋಸ್ ಫ್ಲವರ್ಸ್. ಮಳೆಯಿಂದ ಪುಷ್ಪಗಳು ಬರುತ್ತೆ ಹೊರತು ಗುಡುಗು ಮಿಂಚಿನಿಂದ ಅಲ್ಲ. ನಾಟ್ ಥಂಡರ್. ಇದೊಂದು ಕರೆಕ್ಟಾಗಿ ಅರ್ಥ ಮಾಡ್ಕೊಂಬಿಟ್ರೆ ಅಸರ್ಟಿವ್ ಕಮ್ಯುನಿಕೇಷನ್ ಎಷ್ಟು ಪವರ್ಫುಲ್ ಅಂತ ನಿಮ್ಗೆ ಅರ್ಥ ಆಗೋಯ್ತು. ಈಗ ಎಷ್ಟು ಸ್ಪಷ್ಟವಾದ ಮಾತುಗಳಲ್ಲಿದ್ದರೆ ಯಾರಂಗಾರ ಅರ್ಚಾಡೋರು ಕಿರ್ಚಾಡೋರು? ತಮ್ಮಲ್ಲಿ ಸ್ಟಫ್ ಇಲ್ಲದೆ ಇರೋರು, ಬಂಡವಾಳ ಇಲ್ಲದೆ ಇರೋರು. ಕರೆಕ್ಟ್? ನೀವು ಕರೆಕ್ಟಾಗಿತ್ತು ಅಂದರೆ ಸೂಕ್ತವಾದ. ಸುಮ್ಮನೆ ನನಗಿಲ್ಲಿ ಜ್ಞಾಪಕ ಆಗ್ತಾ ಇದೆ, ಕೆಲವು ಸೀನಿಯರ್ ಅಡ್ವೊಕೇಟ್ಸು ಜಡ್ಜಸ್ ಹತ್ರ, ಮೈ ಡಿಯರ್ ಆನರ್, ಐ ಯು ಜಸ್ಟ್ ಗಿವನ್ 3 points to you. Point number 1, point number 2, point number 3, I submit my proposal, dear honor. That's it. ಕೆಲವು ಜೂನಿಯರ್ ಲಾಯರ್ಗಳು ಹಾರಾಡಿ ಕೂಗಾಡಿ ಹಂಗೆ ಹಿಂಗೆ ನಾನು ನೋಡಿದ್ದೇನೆ. 2-3 ಸೆಂಟೆನ್ಸು ಬರೆದು ಕಳಿಸ್ತಾರೆ, ವೆರಿ ಸೀನಿಯರ್ ಅಡ್ವೊಕೇಟ್ಸು. ಆ್ಯಂಡ್ ದೇ ಚಾರ್ಜ್ 50 lakhs or 1 lakh ಪರ್ ವಿಸಿಟ್. ಬಿಕಾಸ್ ದೇ ನೋ ಎಲ್ಲಿ ಎಲ್ಲರೂ ಗುರಿ ಇಡ್ತಾರೆ. ಅರ್ಜುನ ಯಾಕೆ ಕಣ್ಣಿಗೆ ಗುರಿ ಇಟ್ಟ? ಹಂಗೆ ಇವ್ರು ಎಲ್ಲಿ ಗುರಿ ಇಡಬೇಕು ಅಲ್ಲಿ ಇಡ್ತಾರೆ. ನಾವು ಅಸರ್ಟಿವ್ ಕಮ್ಯುನಿಕೇಷನ್ ಅವರು ಸುಮ್ಮನೆ ಎಲ್ಲ ತಲೆ ಕೆಡ್ಸ್ಕೊಂಡು ಓಡಾಡಲ್ಲ. ಏನು ಮಾಡ್ತಾರೆ? ಎಲ್ಲಿ ಹೇಗೆ ಎಷ್ಟು ವರ್ತಿಸಬೇಕೋ ಹಾಗೆ ವರ್ತಿಸುತ್ತಾರೆ. ಸೊ ದ ಡೆಫಿನಿಷನ್ ಈಗ ಹೇಳೋಣ. ಅಸರ್ಟಿವ್ ಕಮ್ಯುನಿಕೇಷನ್ ಇಸ್ ಎಕ್ಸ್ಪ್ರೆಸಿಂಗ್ ಅವರ್ ಫೀಲಿಂಗ್ಸ್ ಆ್ಯಂಡ್ ನೀಡ್ಸ್ ಕ್ಲಿಯರ್ಲಿ ಆ್ಯಂಡ್ ಆನೆಸ್ಟ್ಲಿ ವೈಲ್ ರೆಸ್ಪೆಕ್ಟಿಂಗ್ ದ ಫೀಲಿಂಗ್ಸ್ ಆ್ಯಂಡ್ ನೀಡ್ಸ್ ಆಫ್ ಅದರ್ಸ್.
ಇಲ್ಲಿ ನಾವು ನಮ್ಮ ಸಂವಹನ ಮಾಡಬೇಕಾದರೆ ನಮ್ಮ ಗೌರವವನ್ನು ಉಳಿಸಿಕೊಂಡು ಇತರರ ಗೌರವವನ್ನು ನಾವು ಕಾಪಾಡುತ್ತೇವೆ. ಎಂಥ ಕಮ್ಯುನಿಕೇಷನ್ ಅಲ್ಲಂದ್ರೆ ಇದು. ಇಟ್ಸ್ ಎ ವೆರಿ ವೆರಿ ಪವರ್ಫುಲ್ ಕಮ್ಯುನಿಕೇಷನ್. ಸೊ ಇನ್ನೂ ಸ್ಪಷ್ಟವಾಗಿ ಅರ್ಥ ಮಾಡಿಸ್ತಾ ಇದ್ದೇನೆ. ಅಕ್ಸೆಪ್ಟ್ ಯುವರ್ ಸೆಲ್ಫ್, ಲವ್ ಯುವರ್ ಸೆಲ್ಫ್, ರೆಸ್ಪೆಕ್ಟ್ ಯುವರ್ ಸೆಲ್ಫ್. ಸೊ ನೀವಿರೋದನ್ನು ಅಕ್ಸೆಪ್ಟ್ ಮಾಡ್ಕೋತೀರಾ, ಪ್ರೀತಿಸ್ತೀರಾ, ಓಕೆ, ಆ್ಯಂಡ್ ರೆಸ್ಪೆಕ್ಟ್ ಯುವರ್ ಸೆಲ್ಫ್, ಓಕೆ, ದೆನ್ ಬಿಲೀವ್ ಇನ್ ಯುವರ್ ಸೆಲ್ಫ್. ನಿಮ್ಮಲ್ಲಿ ನೀವು ನಂಬಿಕೆಯನ್ನು ಇಡುತ್ತೀರಿ. ಆ್ಯಂಡ್ ಬಿ ದ ಬೆಸ್ಟ್ ವರ್ಷನ್ ಆಫ್ ಯುವರ್ ಸೆಲ್ಫ್. ಮೊಬೈಲು, ಲ್ಯಾಪ್ಟಾಪು ಬೆಸ್ಟ್ ವರ್ಷನ್ ಬೇಕು ನಿಮಗೆ. ನೀವು ನಿಮ್ಮ ಬೆಸ್ಟ್ ವರ್ಷನ್. ಫಾರ್ ಎಕ್ಸಾಂಪಲ್, ನಂಗೊಂಥರ ಖುಷಿ ಆಗ್ತಾ ಇದೆ ಇವತ್ತು. ಅಲ್ಲಿ 2 ಕಡೆ ಪ್ಲ್ಯಾಟ್ಫಾರ್ಮು, ಅಲ್ಲಿ ಮೈಕ್ ಇದ್ರು. ಇವತ್ತು ಐ ಆಮ್ ಗಿವಿಂಗ್ ಮೈ 100% ಎಕ್ಸ್ಪ್ರೆಷನ್, isn't it? So I am giving today my best version to you through my words and through my body language, and I am utilizing the whole space. Though I have a mic here, I am utilizing. So you have to be the best for yourself. ಇಲ್ಲಿ ಏನಂದರೆ, ನಮ್ಗೆ ಇನ್ನೊಬ್ಬ ಯಾರೋ ಕಾಂಪಿಟೇಟರ್ ಇಲ್ಲ ನಮ್ಮ ಲೈಫಲ್ಲಿ. ಹಾಗಾದರೆ ಯಾರು ಕಾಂಪಿಟೇಟರ್ ಅಂದರೆ ನಾವೇ. ಯು ಶುಡ್ ಬಿ ದಿ ಕಾಂಪಿಟೇಟರ್ ಫಾರ್ ಯುವರ್ ಸೆಲ್ಫ್. ನೆನ್ನೆಗಿಂತ ಇವತ್ತು, ಇವತ್ತಿಗಿಂತ ನಾಳೆ, ನಾಳೆಗಿಂತ ನಾಡಿದ್ದು ಯು ಶುಡ್ ಇಂಪ್ರೂವ್ ಇನ್ ಯುವರ್ ಕಮ್ಯುನಿಕೇಷನ್. ದಟ್ ಈಸ್ ವಾಟ್ ಇಟ್ ಸೇಸ್. Assertive people speak up for themselves in a calm way and express their opinions. ಸುಮ್ಮನೆ ಕೂತ್ಕೊಂಡ್ಬಿಡಲ್ಲ ಮಗುಮಂತ. ಅವ್ರಿಗೇನು ಹೇಳಬೇಕು, ಎಂಥ ಸಂದರ್ಭದಲ್ಲಿಯೋ ಅವರ ಮಾತುಗಳನ್ನು ಅವರು ಹೇಳುತ್ತಾರೆ, ಸ್ಪಷ್ಟವಾಗೇ ಹೇಳುತ್ತಾರೆ. ನನಗೆ ನಿಮ್ಮ ಅನಿಸಿಕೆ ಅಥವಾ ಅಭಿಪ್ರಾಯ ಇಷ್ಟವಿಲ್ಲ ಎನ್ನುವುದನ್ನು ತಿಳಿಸಲು ಇಚ್ಛಿಸುತ್ತೇನೆ. ನೀವೆಲ್ಲ ಮಾಡ್ತಾ ಇರ್ಬೋದು ನಿರ್ಧಾರ, ಬಟ್ ದಿಸ್ ಈಸ್ ವಾಟ್ ಐ ಫೀಲ್ ಅಂತ ಹೇಳೋದಿದೆಯಲ್ಲ, ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಕ್ವಾಲಿಟಿ ಆಫ್ ಸೆಲ್ಫ್ ಅಶ್ಯೂರ್ಡ್ ಅಂಡ್ ಕಾನ್ಫಿಡೆನ್ಸ್. ಸೆಲ್ಫ್ ಅಶ್ಯೂರ್ಡ್, ಕ್ವಾಲಿಟಿ ಆಫ್ ಸೆಲ್ಫ್ ಅಶ್ಯೂರ್ಡ್ ಅಂದರೆ ನಮಗೆ ಸೆಲ್ಫ್ ಅಶ್ಯೂರೆನ್ಸ್ ಇರುತ್ತೆ, ಜೊತೆಗೆ ದ ಲೆವೆಲ್ ಆಫ್ ಕಾನ್ಫಿಡೆನ್ಸ್ ವಿಲ್ ಬಿ ವೆರಿ ವೆರಿ ಹೈ. ಇಲ್ಲಿ ಸಾಮಾನ್ಯವಾಗಿ ನಾವು ನಾನು ಅನ್ನುವುದನ್ನು ಬಳಸಬಾರದು ಅಂತ ಹೇಳ್ತೇವೆ. ಆದರೆ ಅಸರ್ಟಿವ್ ಕಮ್ಯುನಿಕೇಷನಲ್ಲಿ ನೀವು ನಾನು ಅಂತ ಬಳಸ್ತೀರಿ. ಯಾಕೆ ಅಂದರೆ ಯು ಓವ್ ಯುವರ್ ವರ್ಡ್ಸ್ ಆರ್ ಸೆಂಟೆನ್ಸಸ್. ನನ್ನ ಅಭಿಪ್ರಾಯದಂತೆ, ನನಗೆ ಅನ್ನಿಸಿದಂತೆ, ನನ್ನ ಪ್ರಕಾರ, ದಿಸ್ ಈಸ್ ಮೈ ಒಪಿನಿಯನ್. ಅಂದರೆ ನಮ್ಗೆ ಹಂಗೆ ಹೇಳ್ಬೇಕಾದ್ರೆ ಎಷ್ಟು ಪವರ್ಫುಲ್ ಇರಬೇಕಲ್ಲ ನಾವು. ದಿಸ್ ಈಸ್ ಮೈ ಒಪಿನಿಯನ್, ನನ್ನ ಪ್ರಕಾರ ನನಗೆ ಈ ಸಂದರ್ಭದಲ್ಲಿ ಹೀಗೆ ಅನ್ನಿಸುತ್ತದೆ. ಯೂಸ್ ಆಫ್ ಐ ಪ್ರೆಸೆಂಟ್ಸ್ ಹಿಯರ್. ಸೊ ದಿಸ್ ಈಸ್ ಎ ಸ್ಪೆಷಾಲಿಟಿ ಆಫ್ ದಿಸ್. ಮತ್ತೊಂದು ಸ್ಪೆಷಾಲಿಟಿ ಅಂದರೆ ಇರುವುದನ್ನು ಇರುವ ಹಾಗೆ ತಿಳಿಸುವುದು. ನಾನೊಂದು ಚುಟ್ಕ ಬರೆದಿದ್ದೆ, ಇದ್ದದ್ದನ್ನು ಇದ್ದ ಹಾಗೆ ತಿಳಿಸುವ ಮೂಕ ಗುರು ಕನ್ನಡಿ ಅಂತ. ಇದ್ದದ್ದನ್ನು ಇದ್ದ ಹಾಗೆ ತಿಳಿಸುವ ಮೂಕ ಗುರು ಕನ್ನಡಿ. ಯಾಕೆ ಕನ್ನಡಿ? ನಾನು ಹೇಗಿದ್ದೀನಿ ಹಾಗೇ ತೋರಿಸುತ್ತೆ. 100% ಸತ್ಯ, ಅದೇನು ಮಳೆ ಮಚ್ಚಲ್ಲ. ಸೊ ಅಸರ್ಟಿವ್ ಕಮ್ಯುನಿಕೇಷನ್, ಈಗ ಗೊತ್ತಾಯ್ತಾ ಕ್ಲಾರಿಟಿ? ಇಟ್ ಈಸ್ ನಥಿಂಗ್ ಬಟ್ ಎ ಮಿರರ್. ಸೊ ಮಿರರ್ ಥ್ರೂ ವರ್ಡ್ಸ್, ಥ್ರೂ ಬಾಡಿ ಲ್ಯಾಂಗ್ವೇಜ್. ಇರುವುದನ್ನು ಇರುವ ಹಾಗೆ ಹೇಳುವ ಅಭ್ಯಾಸ ಮಾಡಿಕೊಳ್ಳುವುದು. ನೋ ಬೀಟಿಂಗ್ ಅರೌಂಡ್ ದ ಬುಷ್. ಕೊಂಕಣ ಸುತ್ತಿ ಮೈಲಾರಕ್ಕೆ ಬರೋದವೆಲ್ಲ ಇಲ್ಲವೇ ಇಲ್ಲ. ಸ್ಟ್ರೈಟ್ ಆನ್ಸರ್ ಟು ದ ಪಾಯಿಂಟ್. ಲರ್ನ್ ಟು ಸೇ ನೋ. ಸಾಮಾನ್ಯಗೆ ಹೇಳಲ್ಲ ಎಷ್ಟೋ ಜನ, ನಮ್ಗಾಗಲ್ಲ ಅಂತ ಗೊತ್ತಿರುತ್ತೆ, ಆದರೆ ಹೇಳಲ್ಲ. ಬೇಜಾರು ಮಾಡ್ಕೊಂಬಿಡ್ತಾರಲ್ಲ ಸರ್, ಹೇಳಲ್ಲ. ಆದರೆ ಬರಲ್ಲ ಸರ್, ನೀವು ಬೇಜಾರು ಮಾಡ್ಕೊತೀರ ಅಂತ ಬರಲ್ಲ ಅಂತ ಹೇಳಲಿಲ್ಲ ಸರ್. ಲರ್ನ್ ಟು ಸೇ ನೋ ವೆನ್ ಯು ವಾಂಟ್ ಟು ಸೇ ನೋ. ಲರ್ನ್ ಟು ಸೇ ನೋ ವೆನ್ ಯು ವಾಂಟ್ ಟು ಸೇ ನೋ. ಹೇಳುವುದನ್ನು, ನನಗೆ ಬೇಡ ಎನ್ನುವುದನ್ನು ಬೇಡ ಅಂತ ಹೇಳುವ, ಇದೊಂದೇ ಕಾನ್ಸೆಪ್ಟಲ್ಲಿ ಪಿಂಕ್ ಮೂವಿ ಬಂತು. ಪಿಂಕ್ ಮೂವಿ ನೋಡಿರಲ್ಲ ಎಷ್ಟು ಜನ? ಕೆಲವರು ನೋಡಿರಲ್ಲ? ನೋಡಿದ್ದೀರಾ? ಆ ಮೇಡಮ್ ನೋಡಾರೆ. ಅಮಿತಾಬ್ ಬಚ್ಚನ್ ಹೆಂಗೆ ಹೇಳ್ತಾನೆ? ನೋ ಈಸ್ ನೋ. ಅಲ್ಲೊಂದು ಹುಡುಗಿ
ನಾನು ಇನ್ನೂ